ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವು ತಮ್ನೈಲಲ್ಲಿ ನೋಡ್ದಾಗೇನೆ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಗಣೇಶ ಹಬ್ಬದ ವ್ಲಾಗು ಯಾಕೆ ಇಷ್ಟು ತಡವಾಗಿ ಬರ್ತಾ ಇದೆ ಅಂತಂದರೆ, ನನಗೆ ಹುಷಾರಿರಲಿಲ್ಲ, ಕಂಪ್ಲೀಟಾಗಿ ವಾಯ್ಸ್ ಎಲ್ಲ ಹಾಳಾಗಿತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ನಾರ್ಮಲ್ ಆದಮೇಲೆ ಆ ವ್ಲಾಗ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸೊ ಆದ್ದರಿಂದ ಹೋಪ್ ಅರ್ಥ ಆಗುತ್ತೆ, ಎಲ್ಲರೂ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ನೀವು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಮೇನ್ ಗ್ಲಿಮ್ಸಸ್ನ ನೋಡ್ಬೋದು. ಜೊತೆಗೆ ನಮ್ಮ ಊರಲ್ಲಿ, ನಮ್ಮ ಏರಿಯಾದಲ್ಲಿ ಕುಣಿಸಿರೋ ಗಣೇಶಗಳನ್ನೆಲ್ಲ ನೋಡ್ಬೋದು ಈ ವ್ಲಾಗಲ್ಲಿ. ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಫಸ್ಟು ಹೋಗಿ ನಾಗರ ಪೂಜೆ ಮಾಡ್ಕೊಂಬರ್ಬೇಕಿತ್ತಲ್ವ. ಮನೇಲಿ ಪೂಜೆ ಎಲ್ಲ ಮುಗಿಸಿ, ಇಲ್ಲಿ ಅಮ್ಮ ಪೂಜೆಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂದರೆ ನಾಗಗಳಿಗೆ ತೆನೆ ಇರಬೇಕಲ್ವ. ಸೊ ಹಬ್ಬದ ದಿನ ಪೂಜೆ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬೆಳಿಗ್ಗೆ ಎದ್ದು ಜಸ್ಟ್ ಇದು ಚಿಗ್ಲಿ ತಂಬಿಟ್ಟು ಅದು ಮಾತ್ರ ಮಾಡ್ಕೊಂಡಿರೋದು. ಸೊ ಅದನ್ನೇ ನಾನು ಇಲ್ಲಿ ತಟ್ಟೆಗೆ ಜೋಡಿಸ್ಕೊತಾ ಇರೋದನ್ನ ನೀವು ನೋಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಒಂದು ರಿಚುವಲ್ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಲಶದ ಚೊಂಬು ಏನು ಕೊಂಡ್ಸಿರ್ತೀವಿ, ಮೇನ್ ಕಲಶ. ಸೊ ಆ ಕಲಶದ ಚೊಂಬಲ್ಲೇ ನಾಗರಾಗೆ ನೀರು ಎತ್ಕೊಂಡೋಗಿ ಅದನ್ನು ಗಣೇಶ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರ್ತಕ್ಕಂಥ ಕಲಶದಲ್ಲೇ ನಾಗರಕ್ಕೆ ನೀರು ಎತ್ಕೊಂಡು ಹೋಗ್ಬೇಕು. ಸೊ ಇದೊಂದು ರಿಚುವಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅದು ದೇವಸ್ಥಾನದ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ ನಾಗರ ಪೂಜೆದು, ಬಿಕಾಸ್ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಆ್ಯಂಡ್ ಈಗ ಇದು ನೀವು ನೋಡ್ತಾ ಇರೋ ಕ್ಲಿಪ್ಪಿಂಗ್ಸ್ ಬಂದು ದೇವಸ್ಥಾನದಿಂದ ಬರ್ತಾ ಇಲ್ಲಿ ಬಸವಣ್ಣ ದೇವಸ್ಥಾನದಲ್ಲಿ ಅಲ್ಲಿ ಸಂಕಷ್ಟಹರ ಗಣಪತಿ ಪೂಜೆ ಎಲ್ಲ ಮಾಡ್ತಾರೆ. ಗಣಪತಿ ಇರೋದ್ರಿಂದ ಅಲ್ಲಿ ಹೋಗಿ ಅರ್ಚನೆ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ಬೇಕಂದ್ರೇ ನಮಗೆ ಮೊದಲನೇ ಗಣಪತಿ ದರ್ಶನನೂ ಸಹ ಆಯಿತು. ಈ ಅರ್ಚಕರ ಮನೇಲೇ ಗಣಪತಿನ ಕೂರಿಸಿ ಪೂಜೆ ಮಾಡಿದರು. ಆ್ಯಂಡ್ ದೇವಸ್ಥಾನದಿಂದ ಬಂದಿದ್ದಾದಮೇಲೆ ನಾನಿಲ್ಲಿ ಗಣಪತಿ ಪೂಜೆಗೆ ಅಂದ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಅದಕ್ಕೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ತಾ ಇದ್ದೀನಿ. ನಮ್ಮ ಮನೇಲಿ ಗಣಪತಿ ಮೂರ್ತಿನ ಕೂರಿಸಿ ಪೂಜೆ ಅಂದರೆ ಮಣ್ಣಿನ ಗಣಪತಿನ ತಂದು ಪೂಜೆ ಮಾಡಿ ವಿಸರ್ಜನೆ ಮಾಡೋ ಪದ್ಧತಿ ಇಲ್ಲ ಮುಂಚೆಯಿಂದನೂ. ಆ್ಯಂಡ್ ನಾವು ಅದನ್ನೇ ಫಾಲೋ ಸಹ ಮಾಡ್ಕೊಂಬಂದಿದ್ದೀವಿ, ಹೊಸದಾಗಿ ಸ್ಟಾರ್ಟ್ ಮಾಡಿಲ್ಲ. ಏನಪ್ಪ ಅಂತಂದರೆ ಗಣಪತಿ ಫೋಟೋಗೆ ಪೂಜೆ ಮಾಡಿ ಮೇಯ್ನ್ ಇವತ್ತು ಸರಸ್ವತಿ ಪೂಜೆ ಮಾಡ್ತೀವಿ. ಮನೇಲಿ ಓದೋ ಮಕ್ಕಳು ಅಥವಾ ಏನೇ ಆಗಿರ್ಬೋದು, ಬುಕ್ಕು, ಪೆನ್ನು, ಪೆನ್ಸಿಲ್, ಚಾಕ್ ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಸೊ ಮೇಯ್ನ್ ಗಣಪತಿ ಪೂಜೆ ಪ್ಲಸ್ ಸರಸ್ವತಿ ಪೂಜೆ ಇವೆರಡೂ ಇಟ್ಟು ಫೋಟೋಗೆ ಪೂಜೆ ಮಾಡೋದು. ಆ್ಯಂಡ್ ಇನ್ನೊಂದು ಕಡುಬು ಮಾಡ್ತೀವಲ್ವ, ಅಕ್ಕಿ ಹಿಟ್ಟು, ಆ ಅಕ್ಕಿ ಹಿಟ್ಟಲ್ಲೇ ಒಂದು ಪುಟ್ಟ ಗಣಪತಿನ ಮಾಡಿ ಅದಕ್ಕೆ 21 ಕಡುಬುನ ನೈವೇದ್ಯ ಮಾಡಿ ಪೂಜೆ ಮಾಡೋದು. ಸೊ ಈ ಥರ ಮಾಡ್ತೀವಿ ಅಷ್ಟೇ ನಮ್ಮ ಮನೆಯಲ್ಲಿ. ಪೂಜೆಗೆ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಕೆಂಪು ವಸ್ತ್ರ ಹಾಕಿ ಅದ್ರ ಮೇಲೆ ಫೋಟೋ ಇಟ್ಟು ಆ್ಯಂಡ್ ಬೆಳ್ಳಿ ಗಣಪತಿ ಏನಿದೆ ಅದಕ್ಕೆ ಪಂಚಾಮೃತ ಅಭಿಷೇಕನ ಮಾಡಿ ಅಭಿಷೇಕ ಪೂಜೆ ಮಾಡ್ತೀವಿ. ಆ ವಿಗ್ರಹಕ್ಕೆ ಅಭಿಷೇಕ ಪೂಜೆ ಎಲ್ಲ ಆಗಿದ್ದಾದ್ಮೇಲೆ ಮತ್ತೆ ನಾರ್ಮಲ್ ಪೂಜೆ, ಬೆಲ್ಲದ ಆರತಿ. ಸೊ ಈ ಥರ ಆಯಿತು ಪೂಜೆ. ತುಂಬಾ ಚೆನ್ನಾಗಾಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಗಾಯಿತು. ಗಣಪತಿ ಹಬ್ಬ ಅಂತಲೇ ಹೇಳ್ಬೋದು.
ಮನೇಲಿ ಪೂಜೆ, ಹಬ್ಬದ ಕೆಲಸ ಎಲ್ಲ ಆದಮೇಲೆ ಈವ್ನಿಂಗು ನಾವು ನಮ್ಮ ಏರಿಯಾದಲ್ಲಿ ನಿಯರ್ ಬೈ ಇರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಎಲ್ಲೆಲ್ಲಿ ಗಣೇಶ ಕುಂಡ್ಸಿದ್ದಾರೆ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಈಗ ನೀವು ನೆಕ್ಸ್ಟ್ ಆ ಕ್ಲಿಪ್ಪಿಂಗ್ಸ್‌ನು ಸಹ ನೋಡ್ಬೋದು. ಸೊ ಗಣೇಶ ಜೊತೆಗೆ ಈ ವ್ಲಾಗಲ್ಲೇನೆ ನೀವು ಗಣೇಶ ಉತ್ಸವದ ಮೆರವಣಿಗೆಯನ್ನು ಸಹ ನೋಡ್ಬೋದು. ಸೊ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಗಂಗಮ್ಮನ ದೇವಸ್ಥಾನ ಹತ್ರನೇ ಹುಡುಗರು ಮಾತ್ರ ಸಪ್ರೇಟ್ ಸೆಟ್ ಹಾಕಿ ಈ ಥರ ಗಣಪತಿನ ಕೊರ್ಸಿರೋದು. ಸೊ ನಾನು ಹಾಗೆ ಚೆನ್ನಾಗಿರುತ್ತೆ ವಿಡಿಯೋಸು, ನೀವು ಸಹ ಎಲ್ಲರೂ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಹಾಗೆ ಹಾಕ್ತೆ. ಸೊ ಹುಡುಗರು ಕುಣ್ಸೋದು ಅಂದ್ರೇ ಹೀಗೆ ಅಲ್ವಾ, ಅವ್ರಿಗೆ ಪೂಜೆ ಮಾಡೋವರೆಗೂ ಅಷ್ಟೇ ಸೀರಿಯಸ್ನೆಸ್ಸು, ಆಮೇಲೆ ಕಂಪ್ಲೀಟ್ ಅವ್ರದ್ದೇ ರೀತಿಯಾಗಿ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಮಕ್ಳಿಗಂತೂ ಗಣಪತಿ ಹಬ್ಬ ಬಂದರೆ ಹಬ್ಬ ಅವ್ರಿಗೆ ಸಪ್ರೇಟ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹಬ್ಬ ಅಂತಲೇ ಹೇಳ್ಬೋದು, ವಿಸರ್ಜನೆ ಮಾಡೋವರೆಗೂ.
ಸೊ ಇದಾಗಿತ್ತು ಗಣಪತಿ ಹಬ್ಬದ ವ್ಲಾಗ್ ಜೊತೆಗೆ ನಮ್ಮ ಊರಿನ ದೇವಸ್ಥಾನಗಳಲ್ಲಿ ಮತ್ತು ಹುಡುಗರು ಎಲ್ಲರೂ ನಮ್ಮ ಏರಿಯಾದಲ್ಲಿ ಇರೋ ಗಣಪತಿನೆಲ್ಲ ನನ್ನ ವ್ಲಾಗಲ್ಲಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಜೊತೆಗೆ ವಿಸರ್ಜನೆನೂ ಸಹ ಇನ್ಕ್ಲೂಡ್ ಮಾಡಿದ್ದೀನಿ, ವಿಸರ್ಜನೆ ಮೆರವಣಿಗೆನೂ ಸಹ. ಸೊ ಒಂದು ರೀತಿ ಗಣಪತಿ ಹಬ್ಬದಿಂದ ವಿಸರ್ಜನೆವರೆಗೂ ಮೇನ್ ಗ್ಲಿಮ್ಸಸ್ ಅಂತಾನೆ ಹೇಳ್ಬೋದು ಈ ವ್ಲಾಗ್. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮೂರವರು ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಬರುತ್ತೆ ತಿಳಿಸಿ, ಓಕೆನಾ? ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.